ರಾಮಮೂರ್ತಿ ಸರ್ ಹಾಗೆ ನಾಗರತ್ನ ಮೇಡಮ್ ಅಲ್ಲಿ ತುಂಬಾನೇ ರೊಮ್ಯಾಂಟಿಕ್ ಯಾರು? ತೋರಿಸಿ ತೋರಿಸಿ ಇಷ್ಟೋ ನೋಡ್ಬಿದ್ದಿದೆ. ಓಕೆ, ಸೊ ರೊಮ್ಯಾಂಟಿಕ್ ಆಗಿ ಏನು ಮಾಡ್ತೀರಾ ನೀವು? ನೀವೇ ಆನ್ಸರ್ ಮಾಡಿ. ರೊಮ್ಯಾಂಟಿಕ್ ಅಂದರೆ ಜಾಸ್ತಿ ಪ್ರೀತಿಯಿಂದ ಮಾತಾಡ್ತೀನಿ ಮನೆಯೊಳಗೆ, ಒಂದು ರೊಮ್ಯಾಂಟಿಕ್ ಮಾತಾಡ್ತೀನಿ, ಹಾಡು ಹೇಳ್ತೀನಿ, ಆ ಥರ ಖುಷಿಯಾಗಿರ್ತೀನಿ. ಓಲ್ಡ್ ಸಾಂಗ್ಸ್ ಹೇಳೋದು. ಮ್ಯಾಮ್ ಅವರು ಸ್ಮಾಲ್ ಗೆಸ್ಚರ್ಸಿಂದ ತೋರಿಸ್ತಾರೆ. ಅವ್ರು ಹೇಳಿದ ಥರನೇ ಅವರು ಸಾಂಗ್ಸ್ ಹಾಡ್ತಾರೆ. ಅವ್ರು ಮೇ ಬಿ ರ್ಯಾಂಡಮ್ ಆಗಿ ಯಾವ್ದಾದ್ರು ಜಸ್ಟ್ ನಿಂತಿದ್ರೆ ಅವರು ಮೇ ಬಿ ಔಟ್ ಆಫ್ ದ ಬ್ಲೂ ಯಾವ್ದಾದ್ರು ಒಂದು ಸಾಂಗ್ ಹಾಡ್ತಾರೆ ವಿಚ್ ಮೈಟ್ ಬಿ ವೆರಿ ರೊಮ್ಯಾಂಟಿಕ್. ಆ್ಯಂಡ್ ಅಮ್ಮಂಗೆ ಯಾವ್ದಾದ್ರು ಇಷ್ಟ ಆಗದೆ ಇರೋ ಕಲರ್ಸ್ ಇದ್ರೆ ಆ ಕಲರ್ಸ್ನ ಇಟ್ಕೊಂಡು ಟೀಸ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೆ ಐ ಮೈಟ್ ವಾಂಟ್ ಟು ಟೆಲ್ ದಿಸ್. ಸೊ ಸರ್, ಈಗ ಒಂದು ಹಾಡು ಹೇಳಿ ಮೇಡಮ್ಗೋಸ್ಕರ. ಬಿಂಕದ ಸಿಂಗಾರಿ ಮೈ ಡೊಂಕಿನ ವೈಯಾರಿ, ಈ ಸವಿಗಳಿಗೆ ರಸದೀವಳಿಗೆ ನಿನ್ನಂದ ರಂಗ ಮಧುರಂಗ. ಇಬ್ರಲ್ಲಿ ತುಂಬಾ ಎಮೋಷನಲ್ ಯಾರು? ನೀನು ನನ್ನ ನೋಡ್ತೀನಿ. ಸೊ ಇಲ್ಲಿ ಮಿಕ್ಸ್ಚರ್ ಆಫ್ ಒಪಿನಿಯನ್ಸ್ ಇದೆ. ಮೇಡಮ್, ನಿಮಗೆ ನೀವೇ ಓಟ್ ಹಾಕೊಂಡಿದ್ದೀರಾ, ನಿಮ್ಗೆ ಹೇಗೆ ಅನ್ಸುತ್ತೆ? ಯಾಕೆ ಅನ್ಸುತ್ತೆ? ನಾನು ಎಮೋಷನಲ್ ಆಗಿರ್ತೀನಿ ಬಹುಶಃ ಯಾವುದಕ್ಕಾದ್ರೂ, ಅಂದರೆ ನಾನು ತೋರಿಸ್ಕೊಡಲ್ಲ. ಓಕೆ, ಯಾವ ವಿಚಾರಕ್ಕೆ ಬೇಗ ನಿಮ್ಗೆ ಎಮೋಷನಲ್ ಆಗ್ತೀರಾ? ಅವ್ರೇನಾದರೂ ಫೋನ್ ಮಾಡಿದಾಗ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಒಂದು ಸ್ವಲ್ಪ ಒಂದೊಂದ್ಸರಿ ಆಗತ್ತೆ, ಅಥವಾ ಬರೋದು ಲೇಟ್ ಆಗಿಬಿಡತ್ತೆ. ಹಬ್ಬಕ್ಕೆ ಸೀರೆ ಕೊಡಿಸಿಲ್ಲ ಅಂದರೆ ಎಮೋಷನಲ್. ಸರ್ ಮತ್ತೆ ಮೇಡಮ್ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ ಬ್ಯೂಟಿ ಕಾನ್ಶಿಯಸ್ ಇದೆ? ಏನ್ ಸರ್ ಇಷ್ಟೊಂದು ಓಟು ಮೇಲೆ ಓಟು ನಿಮಗೆ? ಸೊ ಸರ್ ಬ್ಯೂಟಿ ಕಾನ್ಶಿಯಸ್ ನ ಯಾವ ತರ ಅಬ್ಸರ್ವ್ ಮಾಡಿದೀರಾ ಅಮೂಲ್ಯ? ಏನೇನ್ ಮಾಡ್ತಾರೆ ಅವರು? ಎಲ್ಲರೂ ಹೊರಗೆ ಹೋಗಿ ಬಂದ್ರೆ, ಈಗ ನಮ್ಮ ಅಮ್ಮ ನಿಂಗೆ ಕಂಪೇರ್ ಮಾಡ್ತಾರೆ, ಜನರಲ್ ಆಗಿ ಅವ್ರು ಹೊರಗೆ ಹೋಗಿ ಬಂದ್ರೆ ಅಯ್ಯೋ ಪರವಾಗಿಲ್ಲ ಆ ಥರ ಅವ್ರು ಇರ್ತಾರೆ. ಅಪ್ಪ ನಾನು ಹೊರಗೆ ಹೋಗಿ ಬಂದರೆ ಅಯ್ಯೋ ನಂಗೆ ಹಿಂಗೆ ಆಗ್ಬಿಡಿದೆ, ಹಚ್ಕೊಳ್ಳೋದು ಆಯಿಲು ಕ್ರೀಮ್ ಏನಾದರೂ ಹಚ್ಕೊಳ್ಳೋದು, ಆ್ಯಂಡ್ ಏನಾದರೂ ಒಂದು ನಾನು ಹಿಂಗೆ ಮಾಡ್ಕೋತೀನಿ ಹಂಗೆ ಮಾಡ್ಕೋತೀನಿ ಅಂತ ಅವ್ರು ಅಬ್ಸರ್ವ್ ಮಾಡಿ ಹೇಳೋದು. ಹೈಯೆಸ್ಟ್ ನಾವು ಅಪ್ಪಲ್ಲೇ ನಾವು ನೋಡಿರೋದು ಅಮ್ಮಂಗಿಂತ ಅಂತ ಅನ್ಸುತ್ತೆ. ಈಗ ನಾವು ಕಪ್ಪಾಗಿದ್ದೀವಿ, ಅವ್ರು ಸ್ವಲ್ಪ ಅವರು ಹಾಲು ನಾವು ಡಿಕಾಕ್ಷನ್ನು, ಅದಕ್ಕೇನಾಗುತ್ತೆ ಕಪ್ಪಾದಾಗ ಸ್ವಲ್ಪ ಫೇಶಿಯಲ್ ಮಾಡೋದು, ಅದು ಮಾಡೋದು. ಅಂದ್ರೆ ಇಲ್ಲೂ ಮೇಡಮ್ದೇ ತಪ್ಪು ಅಂತ ಹೇಳ್ತಿದ್ದೀವಿ. ಅವರೇ ಬೈತಿದ್ದಾರೆ, ಬೆಳ್ಳಗಿದಾರಲ್ಲ ಅದಕ್ಕೆ ಮ್ಯಾಚ್ ಮಾಡ್ಕೋಬೇಕು. ನಾವು ಬಿಡ ಬ್ಲಾಕ್ ಡಲ್ ಆಗಬಾರ್ದು ಅಂತ ಫೇಶಿಯಲ್ ಇವು ಸ್ವಲ್ಪ ಡೈ ಹಾಕೊಂತ ಇರ್ತೀವಿ ಅಷ್ಟೇ. ಓಕೆ, ಎಲ್ಲ ತಪ್ಪು ತಿಳ್ಕೊಂಡಿದ್ದಾರೆ.